ನಮಸ್ಕಾರ ಎಲ್ಲರಿಗೂ. ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಬೇಡ, ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ಉಂಡೆನ ತಯಾರು ಮಾಡ್ಬೋದು. ಅಂದರೆ ಇದು ಬಾಣಂತಿಯರಿಗಾದರೂ ನೀವು ಕೊಡ್ಬೋದು, ಮನೇಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಆದರೂ ಕೊಡ್ಬೋದು. ಡೈಲಿ ಒಂದು ಉಂಡೆನ ತಿನ್ನೋದ್ರಿಂದ ನಿಮಗೆ ಒಂದು ದಿನಕ್ಕೆ ಬೇಕಾದಂಥ ಎಲ್ಲ ಎನರ್ಜಿ ಈ ಉಂಡೆಯಲ್ಲಿರುತ್ತೆ. ಸ್ಪೆಷಲಿ ನಾವು ಈ ಎರಡು ಐಟಮ್ಸ್ನ ಯೂಸ್ ಮಾಡಿರೋದ್ರಿಂದ ಉಂಡೆ ಮಾತ್ರ ತುಂಬಾ ಆರೋಗ್ಯಕರವಾಗಿ ಬಾಡಿಗೆ ಬೇಕಾದಂಥ ಎನರ್ಜಿ ಕೂಡ ಈ ಉಂಡೆಯಲ್ಲಿದೆ. ಇದನ್ನು ನೀವು 15ರಿಂದ 20 ದಿನಗಳವರೆಗೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಡೈಲಿ ಒಂದು ಉಂಡೆಯನ್ನು ಕೂಡ ತಿನ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ಉತ್ತುತ್ತಿಯನ್ನು ತೊಗೊಂಡಿದ್ದೀನಿ. ಹೈಬ್ರಿಡ್ ಉತ್ತುತ್ತಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಜವಾರಿ ಉತ್ತುತ್ತಿದ್ರೆ ಅದನ್ನು ಕೂಡ ತೊಗೊಳ್ಬೋದು. ಜವಾರಿ ಉತ್ತುತ್ತಿಯನ್ನು ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ಕೆಲವರು ಈ ಥರ ಉತ್ತುತ್ತಿನ ಇಷ್ಟಪಡ್ತಾರೆ. ನಿಮ್ಮ ಮನೇಲಿ ಯಾವ ಥರ ಉತ್ತುತ್ತಿನ ಇಷ್ಟಪಡ್ತಾರೋ ನೀವು ಅದೇ ಥರ ಉತ್ತುತ್ತಿನ ಹಾಕ್ಕೊಳ್ಬೋದು. ಮೊದಲಿಗೆ ಉತ್ತುತ್ತಿಯನ್ನು ಚೆನ್ನಾಗಿ ನೀವು ತೊಳ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಉತ್ತುತ್ತಿಯಿಂದ ಯಾವುದೇ ರೆಸಿಪೀಸ್ನ ಮಾಡಿ ಸ್ನೇಹಿತರೆ, ಯಾವಾಗಲೂ ಉತ್ತುತ್ತಿಯನ್ನು ಕ್ಲೀನಾಗಿ ಒಂದು 2ರಿಂದ 3 ಸಲ ನೀರಲ್ಲಿ ತೊಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಕೆಲವೊಂದು ಸಲ ಧೂಳು ಇರೋದಾಗಲಿ, ಆ ಉತ್ತುತ್ತಿ ಮೇಲೆ ಕಸ ಟೈಪ್ ಇರೋದಾಗಲಿ ಆ ಥರ ಇರುತ್ತೆ. ಉತ್ತುತ್ತಿನ ಮೊದಲಿಗೆ ಚೆನ್ನಾಗಿ ನೀವು ತೊಳ್ಕೊಂಡಾದಮೇಲೆ ರೆಸಿಪೀಸ್ನ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ನೆನೆಸಿದ್ದೀನಿ ನೀರಲ್ಲಿ. ನೆನೆಸಿದಾಗ ಮಾತ್ರ ನಮಗೆ ಈ ಥರ ಸಿಪ್ಪೆ ತೆಗಿಲಿಕ್ಕೆ ತುಂಬ ಸರಳವಾಗುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿದ್ದಾಗ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ, ಟೈಮ್ ತುಂಬ ಹಿಡಿದ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ ಉತ್ತುತ್ತಿನ ಒಂದು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಈ ಥರ ಮೇಲಿರುವ ತುಂಬನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಉತ್ತುತ್ತಿ ಮೇಲಿರುವ ಸಿಪ್ಪೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಉತ್ತುತ್ತಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅಂದರೆ ಮಕ್ಕಳಿಗೆ ಡೈಲಿ ಮಕ್ಕಳು ಉತ್ತುತ್ತಿನ ತಿನ್ನಲ್ಲ ಅನ್ನೋರು ಈ ಥರ ಉಂಡೆ ಕಟ್ಟಿ ಕೂಡ ಮಕ್ಕಳಿಗೆ ಕೊಡ್ಬೋದು. ನೋಡಿ, ನಾನೀಗ ಉತ್ತುತ್ತಿಯನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಕೊಂಡಾದ್ಮೇಲೆ ನೀರಿನಿಂದ ಕೆಳಗೆ ತೆಗೆದು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಇದೇ ಥರನೇ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಪೀಸಸ್ನ ಮಾಡ್ಕೊಂಡಾಗ ಮಾತ್ರ ನಮಗೆ ತುಂಬ ಸರಳ ಆಗುತ್ತೆ ಉಂಡೆ ಕಟ್ಟಲಿಕ್ಕೆ. ಈಗ ಒಂದು ಪ್ಯಾನ್ಗೆ ತೊಗೊಳ್ಳಿ. ಯಾವುದೇ ರೀತಿ ತುಪ್ಪ ಆಗಲಿ ಏನು ಹಾಕೋದು ಬೇಡ. ನಾರ್ಮಲಾಗಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾವು ಉತ್ತುತ್ತಿಯನ್ನು ನೆನೆಸಿರ್ತೀವಲ್ವ, ಉತ್ತುತ್ತಿನ ಈ ಥರ ಚಿಕ್ಕದಾಗಿ ಪೀಸಸ್ ಆಗಿ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡೋದ್ರಿಂದ ನಮಗೆ ಬೇಗ ಪುಡಿ ಕೂಡ ಆಗುತ್ತೆ. ಹಸಿಯಾಗಿರುವ ಉತ್ತುತ್ತಿಯನ್ನು ನೀವೇನಾದರೂ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡ್ಲಿಕ್ಕೆ ಹೋದರೆ ಖಂಡಿತವಾಗ್ಲೂ ಬರೋದಿಲ್ಲ, ಉತ್ತುತ್ತಿ ಎಲ್ಲ ಸಿಕ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಮೊದಲಿಗೆ ನೀವು ಉತ್ತುತ್ತಿಯನ್ನು ಈ ಥರ ತೊಳೆದುಕೊಂಡಾದ್ಮೇಲೆ ಸ್ವಲ್ಪ ಒಣಗಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಪೌಡರ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಡಬೇಕಾಗುತ್ತೆ. ಒಂದು 3 ನಿಮಿಷ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿಡಿ. ಈಗ ನೆಕ್ಸ್ಟ್ ನಾನೀಗ ಒಂದು 3 ಬಟ್ಲು ಕೊಬ್ಬರಿಯನ್ನು ಈ ಥರ ತುರಿದುಕೊಂಡಿದ್ದೀನಿ. ಸಾಧ್ಯ ಆದಷ್ಟು ನೀವು ಕೂಡ ತುರಿದುಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋರು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಈ ಥರ ಸಮಯ ಇರೋದ್ರಿಂದ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಪೀಸಸ್ನ ಈ ಥರ ತುರಿದುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಬಟ್ಲಾಗುವಷ್ಟು ಕೊಬ್ಬರಿಯನ್ನು ತುರಿದುಕೊಂಡಿದ್ದೀನಿ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಯಾವುದೇ ರೀತಿ ಇದನ್ನು ರೋಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ನಂತರ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಈ ಥರ ತುರಿದುಕೊಂಡು ಇಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕಲ್ಲ ಅನ್ನೋರು ಕಂಪ್ಲೀಟಾಗಿ ಅದನ್ನು ಸ್ಕಿಪ್ ಮಾಡಿಕೊಂಡು ತುರಿದಿರುವಂಥ ಒಣ ಕೊಬ್ಬರಿಯನ್ನು ನೀವು ಡೈರೆಕ್ಟಾಗಿ ಪ್ಯಾನ್ಗೆ ಹಾಕಿ ಉಂಡೆನ ಕಟ್ಬೋದು, ಹಂಗೂ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಮಕ್ಕಳಿಗೆ ತಿನ್ನೋಕ್ಕೆ ಸುಲಭ ಆಗಲಿ, ಇಲ್ಲ ಬಾಣಂತಿಯರಿಗೆ ಏನಾದರೂ ಕೊಡುವಾಗ ಈ ಥರ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಕೊಡೋದ್ರಿಂದ ಅವರಿಗೆ ತಿನ್ನೋಕ್ಕೂ ತುಂಬ ಸುಲಭವಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ತುರಿದಿರುವಂತಹ 3 ಬಟ್ಲು ಒಣ ಕೊಬ್ಬರಿಯನ್ನು ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ, ನೀವು ತೀರಾ ಸಣ್ಣದಾಗಿ ಮಾಡ್ಕೊಳ್ಬೇಡಿ, ಮೀಡಿಯಮ್ ಆಗಿ ತರಿಯಾಗಿ ಪೌಡರ್ನ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ಯಾವುದೇ ರೀತಿ ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ ಇಲ್ಲದೆ ಇರೋ ಥರ ಈ ಥರ ತುಂಬ ನಮಗೆ ಒಂದು ದಿನಕ್ಕೆ ಬೇಕಾದಂಥ ಎಲ್ಲ ಎನರ್ಜಿ ಬೂಸ್ಟರ್ ಈ ಒಂದು ಉಂಡೆಯಲ್ಲಿ ಕೂಡ ನಿಮಗೆ ಸಿಗುತ್ತೆ. ನಂತರ ನಾವೇನು ಉತ್ತುತ್ತಿಯನ್ನು ಚೆನ್ನಾಗಿ ಬಿಸಿ ಮಾಡಿರ್ತೀವಲ್ವ, ಅದನ್ನು ಕೂಡ ನೀವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಬಿಸಿಯಾಗಿ ನಾವೇನು ಚೆನ್ನಾಗಿ ರೋಸ್ಟ್ ಮಾಡಿರೋಂಥ ಉತ್ತುತ್ತಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ಈ ಥರ ಪೌಡರ್ ಆಗಬೇಕು. ನೀವೇನಾದರೂ ಹಸಿಯಾಗಿರೋ ಉತ್ತುತ್ತಿಯನ್ನು ಹಾಕಿದರೆ ಖಂಡಿತವಾಗ್ಲೂ ಕೆಲವೊಂದು ಸಲ ಮಿಕ್ಸಿ ಜಾರ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸಿಕ್ಕೊಂಡು. ಆ ಕಾರಣಕ್ಕಾಗಿ ಮಿಕ್ಸಿ ಜಾರ್ಗೆ ಹಾಕುವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಅದೆಲ್ಲ ಆರಿದ ಮೇಲೆ ನೀವು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಕೂಡ ನಾವೇನು ಮಿಕ್ಸಿಂಗ್ ಬೌಲಲ್ಲಿ ಮೊದಲಿಗೆ ಕೊಬ್ಬರಿ ಪೌಡರ್ ಹಾಕಿರ್ತೀವಲ್ವ, ಅದೇ ಮಿಕ್ಸಿಂಗ್ ಬೌಲ್ಗೆ
ಈಗ ಉತ್ತುತ್ತಿ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮನೇಲಿ ಡ್ರೈ ಫ್ರೂಟ್ಸ್ ಇದ್ದರೆ ಬಾದಾಮಿ, ಗೋಡಂಬಿ ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಕೂಡ ಮಾಡಿಕೊಂಡು ಅಥವಾ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ಜಾಸ್ತಿ ಡ್ರೈ ಫ್ರೂಟ್ಸ್ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಇವೆರಡರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಆ ಕಾರಣಕ್ಕಾಗಿ ನಾನು 2 ಐಟಮ್ಸ್ನ ಯೂಸ್ ಮಾಡಿಕೊಂಡು ಉಂಡೆಯನ್ನು ಕಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಎಲ್ಲದು ಕೊಬ್ಬರಿ ಹಾಗೂ ಉತ್ತುತ್ತಿ 2 ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ಮನೇಲಿ ಏನಾದರೂ ಬಾಣಂತಿಯರು ಇದ್ದರೆ ಅಥವಾ ಮಕ್ಕಳಿಗೆ ಏನಾದರೂ ಉಂಡೆಗಳನ್ನು ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರೆ, ಕೆಲವು ಮಕ್ಕಳು ಉತ್ತುತ್ತಿಯನ್ನು ತಿನ್ನೋದಿಲ್ಲ. ಅಂಥವರು ಈ ಥರ ಉತ್ತುತ್ತಿಯನ್ನು ಉಂಡೆ ಮಾಡಿಕೊಟ್ಟು ಅವರಿಗೆ ಡೈಲಿ 1 ಉಂಡೆ ಕೊಟ್ಟರೆ ಸಾಕು, ತುಂಬಾ ಹೆಲ್ದಿಯಾಗಿರುತ್ತೆ. ಈಗ ನಾನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಪೌಡರ್ ಮಾಡಿರ್ತೀವಲ್ವ ಕೊಬ್ಬರಿ ಹಾಗೂ ಉತ್ತುತ್ತಿ ಪೌಡರನ್ನು ಈಗ ಇದಕ್ಕೆ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದು ಮಿಕ್ಸಿ ಜಾರ್ಗೆ ಹಾಕಿ ನಂತರನೇ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಉಂಡೆನ ಮಾಡೋದ್ರಿಂದ ಬಾಯಲ್ಲಿಟ್ಟರೆ ಸಾಕು ಉಂಡೆ ತಿಂದೋರ ಥರನೇ ಫೀಲ್ ಅನಿಸುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯ ಆದಷ್ಟು ತುಪ್ಪ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಉಂಡೆನ ಕಟ್ಟಿ ನಿಮಗೆ ಗೊತ್ತಾಗುತ್ತೆ ಹೌದು ಉಂಡೆ ಎಷ್ಟು ಚೆನ್ನಾಗಾಗಿದೆ ಅಂತ. ಅಷ್ಟು ಫ್ಲೇವರ್ಫುಲ್ಲಿಯಾಗಿರುತ್ತೆ ತುಪ್ಪದಲ್ಲಿ ಉಂಡೆನ ಕಟ್ಟೋದ್ರಿಂದ. ಈಗ ನಾನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ಕೆಲವರು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಥರ ಉಂಡೆ ಕಟ್ಟಲಿಕ್ಕಾಗಲ್ಲ ಅನ್ನೋರು ಈ ಥರ ಪೌಡರ್ನೇ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು 15 to 20 ಡೇಸ್ ತನಕ ಸ್ಟೋರ್ ಮಾಡಿಕೊಂಡು ಡೈಲಿ ಒಂದೊಂದು ಬೌಲಲ್ಲಿ ಹಾಕ್ಕೊಂಡು ತಿಂತಿದ್ರು. ನೀವು ಕೂಡ ಅದೇ ಥರನೂ ಮಾಡ್ಬೋದು. ಡೈರೆಕ್ಟಾಗಿ ಪೌಡರ್ನ ಈ ಥರ ಬಿಸಿ ಮಾಡಿಟ್ಕೊಂಡು ಅದು ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಒಳಗಡೆ ಹಾಕಿ ಕೂಡ ನೀವು ಡೈಲಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಪೌಡರ್ನು ಕೂಡ ನೀವು ತಿನ್ಬೋದು ಅಥವಾ ಹಾಲಿನಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು. ಸೊ ಯಾವುದಾದ್ರೂ ನಿಮ್ಗೆ ಯಾವುದು ಸುಲಭ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಸೈಡಲ್ಲಿಟ್ಟು ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಏನು ಹಾಕಿಲ್ಲ, ಬರೀ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನ ಸೈಡಲ್ಲಿ ತೆಗೆದಿಡಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕ್ವಾಂಟಿಟಿನ ಕೊಬ್ಬರಿ ಹಾಗೂ ಉತ್ತುತ್ತಿನ ಕಡಿಮೆ ತೊಗೊಂಡಿರೋದ್ರಿಂದ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ನಾನು ಜಸ್ಟ್ ಬೆಲ್ಲವನ್ನು ಚೆನ್ನಾಗಿ ಕರಗಲಿಕ್ಕೆ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ, ಉಂಡೆ ಹಳ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಅರ್ಧ ಕಪ್ ಆಗುವಷ್ಟು ಬೆಲ್ಲಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ನೀವು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಈ ಪೌಡರ್ನ ಡೈಲಿ, ಮಕ್ಕಳು ಏನಾದರೂ ಕೆಲವರು ಉಂಡೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ಥರ ನೀವು ಹಾಲಿನಲ್ಲಿ ಹಾಕ್ಕೊಂಡು ಯಾವುದಾದ್ರೂ ಈಗ ಹೊರಗಡೆ ಎಲ್ಲಾದರೂ ನೀವು ಪ್ರೋಟೀನ್ಸ್ ಪೌಡರ್ ತಂದಿರ್ತೀರ, ಡಾಕ್ಟರ್ ಹತ್ರ ನೀವು ತೊಗೊಂಡು ಬಂದಿರ್ತೀರಲ್ವ, ಆ ಥರ ಪೌಡರ್ನ ಕೊಡೋದಕ್ಕಿಂತ ಮಕ್ಕಳಿಗೆ ಈ ಥರ ಪೌಡರ್ನ ತೊಗೊಂಡು ನೀವು ಮನೆಯಲ್ಲೇ ಮಾಡಿಕೊಂಡು ಡೈಲಿ 1 ಸ್ಪೂನ್ ಆಗೋಷ್ಟು ಹಾಕಿ ಹಾಲಲ್ಲಿ ಕೂಡ ಕೊಡ್ಬೋದು. ನೀವು ಕೂಡ ತಿನ್ಬೋದು. ಈ ಥರ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಉಂಡೆ ಕೂಡ ಮಾಡಿಕೊಂಡು ತಿನ್ಬೋದು. ನೋಡಿ ಚೆನ್ನಾಗಿ ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರೆದ್ಮೇಲೆ ನಾರ್ಮಲಾಗಿ ನೀವು ಆ ಉಂಡೆಗೆ ಯಾವ ಥರ ಪಾಕನ ಮಾಡ್ಕೊತೀರೋ, ಒಂದೆಳೆ ಪಾಕ, ಜಾಸ್ತಿ ತೀರ ಗಟ್ಟಿ ಏನಾದರೂ ಮಾಡಿಕೊಂಡ್ರೆ ಉಂಡೆಗಳು ಖಂಡಿತವಾಗ್ಲೂ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ತುಂಬ ಸಾಫ್ಟಾಗಿರಬೇಕು ಅಂದರೆ ನಾವು ಜಸ್ಟ್ ಒಂದೆಳೆ ಪಾಕ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ. ನೀವು ನಿಧಾನವಾಗಿ ಬೆಲ್ಲನ ತಿರುಗಿಸ್ತಾ ಪಾಕನ ಚೆಕ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಈ ಥರ ಬೆಲ್ಲ ಎಲ್ಲ ಚೆನ್ನಾಗಿ ಬಬಲ್ಸ್ ಬರಬೇಕು, ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ನಮಗೆ ಪಾಕದ ಎಳೆ ಕೂಡ ನಿಧಾನವಾಗಿ ಬರ್ತಾ ಹೋಗುತ್ತೆ. ನೋಡಿ ಈಗ ನಾನು ಚೆಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೆಳೆ ಪಾಕ ಬರ್ತಾ ಇದೆ ನೋಡಿ. ಒಂದು ಅಂಟು ಪಾಕ ಬಂದರೆ ಸಾಕು ನಮಗೆ. ತೀರಾ ಏನಾದರೂ ನಾವು ಗಟ್ಟಿ ಪಾಕ ಏನಾದರೂ ಮಾಡಿಕೊಂಡ್ರೆ ಉಂಡೆ ನಿಜವಾಗ್ಲೂ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನಲಿಕ್ಕೂ ಕಷ್ಟ ಅನಿಸ್ಬಿಡುತ್ತೆ. ಆ ಕಾರಣಕ್ಕಾಗಿ ಈ ಥರ ಸ್ಮೂತಿಯಾಗಿ ನೀವು ಒಂದೆಳೆ ಪಾಕ ಮಾಡಿಕೊಂಡ್ರೆ ಸಾಕು. ನೋಡಿ ನಾರ್ಮಲಾಗಿ ಪಾಕ ಬರಲಿಕ್ಕೆ ಒಂದು 4 ರಿಂದ 5 ನಿಮಿಷನಾದರೂ ಟೈಮ್ ಬೇಕಾಗುತ್ತೆ. ಈಗ ಪರ್ಫೆಕ್ಟಾಗಿ ನಮಗೆ ಪಾಕ ಕೂಡ ನೋಡಿ ಬಂದಿದೆ. ಇಷ್ಟಾದರೆ ಸಾಕು. ಈಗ ಕ್ವಿಕ್ಕಾಗಿ ನಾವೇನು ರೆಡಿ ಮಾಡಿರ್ತೀವಲ್ವ ಕೊಬ್ಬರಿ ಹಾಗೂ ಉತ್ತುತ್ತಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನಾನೀಗ ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವು ರೆಡಿ ಮಾಡಿರ್ತೀವಲ್ವ ಬೆಲ್ಲದ ಪಾಕವನ್ನು ಚೆನ್ನಾಗಿ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಯಾವುದೇ ರೆಸಿಪೀಸ್ನ ಮಾಡುವಾಗಲಿ ಬೆಲ್ಲದ ಪಾಕ ಮಾಡಿದರೆ ಅಥವಾ ಸಕ್ಕರೆ ಪಾಕನಾದರೂ ಮಾಡಿರುವಾಗ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡೇ ತೊಗೊಳ್ಳಿ.
ನಾನು ಎಲ್ಲದು ಪಾಕವನ್ನು ತೊಗೊಂಡಿದ್ದೀನಿ, ಮೆಜರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ನಾನು ಯಾವುದೇ ರೀತಿ ಪಾಕವನ್ನು ಉಳಿಸಿಲ್ಲ. ಎಲ್ಲ ಪಾಕವನ್ನು ಚೆನ್ನಾಗಿ ಶೋಧಿಸ್ಕೊಂಡು ಬೇಗ ನೀವು ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಕೊಬ್ಬರಿ ಬೇರೆ ಹಾಕಿರ್ತೀವಲ್ವ, ಕೊಬ್ಬರಿ ಬೆಲ್ಲದ ಜೊತೆ ಸೇರಿಸಿದಾಗ ನಾರ್ಮಲಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ. ಉಂಡೆ ಮಾಡೋ ಹದ ಕೂಡ ಹೋಗ್ಬಿಡುತ್ತೆ. ಬೇಗನೆ ಸ್ವಲ್ಪ ನಮಗೆ ಕೈಗೆ ಮುಟ್ಟುವಷ್ಟು ಬಿಸಿ ಆಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಉಂಡೆನ ನಾರ್ಮಲಾಗಿ ಉಂಡೆನ ಯಾವ ಥರ ಕಟ್ತೀರೋ ಆ ಥರ ಉಂಡೆನ ಮಾಡ್ಬೋದು. ನೋಡಿ, ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮಮ್ಮ ಕೂಡ ಚೆನ್ನಾಗಿ ಎಲ್ಲದನ್ನೂ ಈಗ ಮಿಕ್ಸ್ ಮಾಡಿಕೊಂಡು ಉಂಡೆ ಕೂಡ ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ನೀರು ಹಚ್ಕೊಂಡು ನಾರ್ಮಲಾಗಿ ಉಂಡೆನ ನೀವು ಮಾಡ್ಬೋದು. ಸ್ವಲ್ಪ ತೀರ ಬಿಸಿ ಇರುವಾಗಲೇ ಉಂಡೆನ ಕಟ್ಟಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು 10-20 ಸೆಕೆಂಡ್ ಬಿಟ್ಟು ಉಂಡೆನ ಕಟ್ಟಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ತುಂಬ ಬಿಸಿರುವಾಗ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಆರಿದ ಮೇಲೆ ಈ ಥರ ನೋಡಿ, ನಮ್ಮಮ್ಮ ಸ್ವಲ್ಪ ಸುಡ್ತಿತ್ತು, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಈ ಥರ ಚೆನ್ನಾಗಿ ಉಂಡೆನ ಕಟ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಸ್ನೇಹಿತರೆ, ಮನೇಲಿರೋಂಥ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ತುಂಬಾ ಹೆಲ್ದಿಯಾಗಿರೋಂಥ ಉಂಡೆನ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ತಂದು ಅಂಟಿನ ಉಂಡೆನೋ ಈ ಥರ ಉಂಡೆಗಳನ್ನು ತಂದು ತಿನ್ನೋದಕ್ಕಿಂತ ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಮಾಡಿ ಇಟ್ಕೊಳ್ಬೋದು. ನಿಮ್ಮ ಮನೇಲಿ ಏನಾದರೂ ಬಾಣಂತಿಯರು ಇದ್ದರೆ ಅಥವಾ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಿಲ್ಲ ಅಂದರೆ ಈ ಥರ ಉಂಡೆಗಳನ್ನು ಕಟ್ಟಿ ಕೂಡ ಮಕ್ಕಳಿಗೆ ತಿನ್ನಿಸ್ಬೋದು. ಫೈನಲ್ ಆಗಿ ನೋಡಿ, ಉಂಡೆ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಒಂದು ಉಂಡೆನ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವಾಗ ಎಷ್ಟು ಸಾಫ್ಟಾಗಿದೆಯೋ ಒಂದು 15 ಡೇಸ್ವರೆಗೂ ಅಷ್ಟೇ ಸಾಫ್ಟಾಗಿರುತ್ತೆ. ನೋಡಿ, ನೋಡಿದರೆ ಸಾಕು ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ ಉಂಡೆ ಕೂಡ ರೆಡಿಯಾಗಿದೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿದ್ರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.